ವಿಶೇಷವಾಗಿ ಈ ಸಭೆ ಕೂಡ ಕರೆದಿದ್ದಾರೆ. DCC ಬ್ಯಾಂಕು KMF ಬಗ್ಗೆನೆ ನಾಳೆ 11 ಗಂಟೆಗೆ ನಾನು ಜರೂರಾಗಿ ಹೋಗಬೇಕಾಗಿದೆ. ನಮ್ಮ ಕಾರ್ಯಕರ್ತರು ಇಷ್ಟೇ, ಸೋತೆ ಅಂತ ಕೂಗೋಗ್ಬೇಡಿ, ಗೆದ್ದೆ ಅಂತ ದುರಹಂಕಾರ ಪಡ್ಬೇಡಿ. ನಾನು 15 ವರ್ಷ MLA ಇದ್ದೀನಿ. ಯಾವ ರೀತಿ ತಗ್ಗಿ ಬಗ್ಗೆ ನಡೀತೀನಿ ಅಂತ ನಾನು ಮಾಡ್ತೀನಿ. ಯಾರು ಮೋಸ ಮಾಡಿದ ಮೇಲೆ, ಯಾರು ಬೆನ್ನಿಗೆ ಪೂಜೆ ಹಾಕಿದ್ದಾರೆ, ಯಾರು ಅದನ್ನೇ ಎಲ್ಲ ಸಾರ್ವತ್ರಿಕವಾಗಿ ತಗೊಳ್ಳೋದಲ್ಲ. ಯಾರ್ಯಾರನ್ನ ಪ್ರೀತಿಯಿಂದ ಕಾಣಬೇಕು. ಸಂಘಟನೆಗೆ ನನ್ನ ಜೀವನದಲ್ಲಿ ನನ್ನಗೆ ಪ್ರೀತಿಸೋದಕ್ಕಿಂತ ಯಾರು ಪಕ್ಷವನ್ನು ಅತಿ ಹೆಚ್ಚು ಪ್ರೀತಿಸ್ತಾರೋ ಅವರು ಕೂಡ ಅಷ್ಟು ಗೌರವ ನಾನು ಜಾಸ್ತಿ ಮಾಡಿಲ್ಲ. ನನಗೆ ಪ್ರೀತಿಸಿದ್ದಪ್ಪ ನನ್ನ ಸ್ನೇಹಿತ, ನಾನೇನು ಸಹಾಯ ಮಾಡಿದ್ದಲ್ಲ. ಪಕ್ಷ, ಆ ಪಕ್ಷದ ಸಿದ್ಧಾಂತ, ಪಕ್ಷವನ್ನು ಯಾರು ಪ್ರೀತಿಸ್ತಾರೋ, ಪಕ್ಷವನ್ನು ಯಾರು ಗೌರವಿಸ್ತಾರೋ, ಪಕ್ಷನ ನಿಷ್ಠೆ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವುದು. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅಲ್ಲದೆ ಇನ್ಯಾವುದು ಕೂಡ ಸಮಾನತೆಯಿಂದ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡೋಗೋಕ್ಕಾಗೋದಿಲ್ಲ. ನಿಮಗೆಲ್ಲ ಎಷ್ಟು ಅರ್ಥ ಆಗ್ತಾ ಇದೆಯೋ ಇಲ್ವೋ, ದಿನನಿತ್ಯ ನಾವೇ ಬದುಕ್ತೀವಿ. ನಮ್ಮ ಅಂಗ ಕೊಡೋದು ನಾವೇನೆ, ನಮ್ಮ ಮನೆ ಮುಂದೆ ನಮ್ಮ ಟಾಯ್ಲೆಟ್ ತೊಳ್ಕೊಂಡು ನಾವೇನೆ, ನಮ್ಮ ಮನೇಲಿ ಬೇಯಿಸೋದು ನಾವೇ ತಿಂತೀವಿ. ಇವೆಲ್ಲ ಏನು ಇಲ್ಲ. ಅದು ಆ ಕಾಂಗ್ರೆಸ್ ಪಕ್ಷ ಇದ್ದಿದ್ದಕ್ಕೆ 70 ವರ್ಷ ಹೆಂಗೆ ನಡ್ಕೊಬೇಕು. ಕೇವಲ 10 ವರ್ಷದಲ್ಲಿ ಯಾವ ಅನಾಹುತ ಆಗ್ತಾ ಇದೆ. ಒಬ್ರಿಗೊಬ್ರು ಮಾತಾಡದೇ ಇರೋ ಸ್ಥಿತಿ, ಒಬ್ರಿಗೊಬ್ರನ್ನ ದ್ವೇಷ ಮಾಡೋ ಸ್ಥಿತಿಗಳು, ಒಬ್ರಿಗೊಬ್ರನ್ನ ಕೋಪ ಪಡೋದು, ಒಬ್ಬರೊಬ್ಬರ ಮನೆಗೆ ಹೋಗ್ತಾ ಇಲ್ಲ. ಅವ್ರ ಹಬ್ಬಕ್ಕೆ ನಾವು ಹೋಗ್ತಾ ಇಲ್ಲ, ನಮ್ಮ ಹಬ್ಬಕ್ಕೆ ಅವ್ರು ಬರ್ತಾ ಇಲ್ಲ. ಎಷ್ಟು ಅನಾಹುತ ಆಗಿದೆ ಮಾನಸಿಕವಾಗಿ ಎಷ್ಟು ಅನಾಹುತ ಆಗಿದೆ ಅಂತಂದರೆ ಅದು ನೀವು ಹೇಳ್ತಿದ್ದದು. ಈ ದೇಶಕ್ಕೆ ಆ ವ್ಯವಸ್ಥೆ ಒಳ್ಳೆಯದಲ್ಲ. ಈಗ ನೆನ್ನೆ ಉಗ್ರಪ್ಪ ಅವರು ಒಂದು ಮಾತನ್ನ ಹೇಳಿದ್ರು. ಎಷ್ಟು ಜನ ಅರ್ಥ ಮಾಡ್ಕೊಂಡ್ರು? ಎಲ್ಲ ಸನ್ಮಾನ ಮೂಡಲಿದೆ. ಎಂಥ ಮಾತದು! 70 ವರ್ಷದಲ್ಲಿ 9 ಜನ ಪ್ರಧಾನಿಗಳಾಗಿದ್ರು. ಆ 9 ಜನ ಪ್ರಧಾನಿಗಳಂದ್ರೆ ಕಾಂಗ್ರೆಸ್ ಅವರು ಇದ್ರು, ಗುಜರಾತ್ ಅವರು ಇದ್ರು, SD ದೇವೇಗೌಡರು ಇದ್ರು, ಈಗ ಬಾಕಿ ಎಲ್ಲ ವಾಜಪೇಯಿ ಅವರು ಇದ್ರು, VP ಸಿಂಗ್ ಅವರು ಇದ್ರು, 4 ಜನ ಬೇರೆ ಪಕ್ಷದವರು. ಇವರೆಲ್ಲ ಸೇರಿ 50 ಲಕ್ಷ ಕೋಟಿ ಸಾಲ ಮಾಡಿದ್ರೆ ಇವನು ಒಬ್ಬನೇ ಪುಣ್ಯಾತ್ಮ ಈಗ 12-13ನೇ ವರ್ಷಕ್ಕೆ 158 ಲಕ್ಷ ಕೋಟಿ